ಮಕ್ಕಳಾಗಿದ್ದಿಲ್ಲ ಅಂತ ಹೆಣ್ಮಗಳು. ಆಕೆ ಅಂದಳತ್ತ, ನನಗ ಮಕ್ಕಳಾಗಿಲ್ಲ ಅಂದ ಒಳಕ ಈ ಜಗತ್ತಿನೊಳಗ ಬೇಡಿದವರಿಗೆ ಬೇಡಿದನ್ನ ಕೊಡ್ತಕ್ಕಂಥ ಒಬ್ಬ ದೊರೆ ಅದಾನ. ಅವರ ಯಾರಪ್ಪ ಅಂತಂದ್ರ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಕೊಲ್ಲಾಪುರ ಮಾಯಿಯ ಗಂಡ ಅಂತ ಕರೆಸ್ಕೊಂಡಿರ್ತಕ್ಕಂಥ ಬಬಲಾದಿಯ ಸದಾಶಿವ ಮುತ್ಯ ನನಗ ಮಗನನ್ನ ಕೊಡ್ತಾನೆ ಅಂತ ತಿಳ್ಕೊಂಡು ಹೆಣ್ಮಗಳು ಏನ್ ಮಾಡಕತ್ತಳು ಅಂತಂದ್ರ ಬಬಲಾದಿಯ ಸದಾಶಿವ ಮುತ್ಯನಂತ ಮಗನ ಕೇಳಕ್ ಅಂತ ನೋಡ್ರಿ. ಯವ್ವ ಬಬಲಾದಿ ಬರುತ್ತೆ, ಮಗನ ಕೇಳಕ್ ಹೋಗ್ಯಾಳ ಹೆಣ್ಮಗಳು. ಮಗನ ಕೇಳಕ್ ಹೋಗಿರ್ತಕ್ಕಂಥ ಕಾರಣದೊಳಗೆ ಏನಾಯ್ತು ಅಂತಂದ್ರ ಮಹಾತ್ಮರ ಶಕ್ತಿ ಹೆಂಗಿರ್ತದಂತಂದ್ರ, ಇನ್ನು ಹೆಣ್ಮಗಳು ಹೋಗಿ ಬಬಲಾದಿ ಅಜ್ಜನನ್ನ ಭಕ್ತಿಯಿಂದ ಮಗನನ್ನ ಕೇಳಬೇಕು ಅಂತ ಹೇಳಿ ತಾಯಿ ಎದ್ದಕ್ಕೆ ಹೋಗಿ ಬೇಡ್ಕೊಳಕತ್ತಾಳ. ಬೇಡ್ಕೊಗುಡದ ಬಬಲಾದಿ ಅಜ್ಜನವರು ಕುದುರೆ ಮೇಲೆ ಕುಂತವ್ರು, ಕುದುರಿತ್ರಿ ನಿಮಗೆಲ್ಲ ಗೊತ್ತದ, ಕುದುರೆ ಮೇಲೆ ಕುಂತು ಸವಾರಿ ಮಾಡೋರು ಅವರು. ಕುದುರೆ ಮೇಲೆ ಕುಂತಿರ್ತಕ್ಕಂಥ ಅಜ್ಜವರು ಕುದುರೆ ತಗೊಂಡು ಹಿಂಗ ಹೋಗೇ ಬಿಟ್ರಿ. ಕುದುರೆ ತಗೊಂಡು ಹಿಂಗ ಹೋಗೇ ಬಿಟ್ರು. ಹೆಣ್ಮಗಳು ಅಂದಳು, ನನ್ನ ಮಗ ಕೇಳಬೇಕಾಗೈತಿ, ಮದುವೆಯಾಗಿ 10-12 ವರ್ಷ ಆಗೈತಿ, ಊರಾಗಿನ ಮಂದಿ ಮಾತಾಡಕತ್ತಾರ, ಊರಾಗಿನ ಮಂದಿ ಬೈಯಾಕತ್ತಾರ. ಒಬ್ಬಕ್ಕೆ ಹೆಣ್ಮಗಳಾಕಿ ಹೆಸರಿಡು ಕಾರ್ಯಕ್ರಮಕ್ಕೆ ಹೋದ್ರ ತಾಯಿ, ಹೆಸರಿಡು ಕಾರ್ಯಕ್ರಮಕ್ಕೆ 100 ಜನ ಹೆಣ್ಮಕ್ಳು ಬಂದಿರತಕ್ಕಂತ ಸನ್ನಿವೇಶದೊಳಗ ಈ ಹೆಣ್ಮಗಳಿದ್ದಕ್ಕೆ ತೊಟ್ಲಾ ತೂಗಾಕ್ ಹೋದ್ರ ಈಗೀಗ ಅಂದ್ರತ್ ನೋಡ್ರಿ, ಏನಂದ್ರತ್ ಗೊತ್ತೇನ್ರಿ, ಹಂದಿ ಅಂತ ಹಂದಿ ಹೊಟ್ಟಿ ಒಳಗೆ ಡಜನ್ ಗಟ್ಲೆ ಮರಿ ಹುಡ್ತಾವ, ಇದ್ರ ಹೊಟ್ಟಿ ಒಳಗೆ ಒಂದು ಕೂಸು ಹುಟ್ಲಿಲ್ಲ, ಇದ್ರದೆಂಥ ಬದುಕ ಅಂತ ಮಂದಿ ಬೈತಿದ್ರಂತ. ಆ ಹೆಣ್ಮಗಳಿದ್ದಕ್ಕೆ ಬಬಲಾದಿ ಅಜ್ಜನವರು ನನಗೆ ಆಶೀರ್ವಾದ ಮಾಡ್ಯಾರು, ನನ್ನ ಉಡಿ ಒಳಗ ಕೂಸು ಆಡಿತ್ತು, ನನ್ನ ಹೊಟ್ಟಿ ಒಳಗ ಕೂಸು ಬೆಳಗಿತ್ತು ಅಂತ ತಿಳ್ಕೊಂಡು ತಾಯಿ ಎದ್ದಕ್ಕೆ ಬಬಲಾದಿ ಅವ್ರನ್ನ ಬೇಡ್ಕೋಬೇಕಂತ ಹೋಗ್ಯಾರ ಅಂತಾಳ. ಅಜ್ಜವ್ರು ಕುದುರೆ ಏರಿ ಹೊಂಟಾರ, ಅಜ್ಜಾರ ಅಂತ ಕರೆಯಾಕತ್ತಾರ. ಅಜ್ಜಾರ ತಿರುಗಿ ನೋಡುವಾರು. ಅವಾಗ ಏನಾಯ್ತು ಅಂತಂದ್ರ ಅಜ್ಜೋರು ಕುದುರೆ ಹೋಗ್ತಿರ್ತಕ್ಕಂಥ ಕಾಲದೊಳಗೆ ಆ ಕುದುರೆ ಇದ್ದದ್ದು ರಜನ್ಯಾಗ ಕಾಲಿಡಿತಂದ್ರಿ. ರಜನ್ಯಾಗ ಕಾಲಿಟ್ಟಿರ್ತಕ್ಕಂಥ ಕಾಲದೊಳಗ ರೊಜ್ಜಿದ್ದು ಚಟ್ನ ಸಿಡಿತಂತ. ರೊಜ್ಜಿದ್ದು ಚಟ್ನ ಸಿಡಿದಾಗ ಅದ್ರ ರೊಜ್ಜ್ ಬಂದು ಎಲ್ಲಿ ಬಡಿತು ಅಂತಂದ್ರ ಈ ಹೆಣ್ಮಗಳು ಹೊಟ್ಟಿಗೆ ಬಂದು ಬಡಿತು ನೋಡಿ. ಕುದುರಿ ಕಾಲಿಟ್ಟ ರೊಜ್ಜ ಹೆಣ್ಮಗಳು ಹೊಟ್ಟಿಗೆ ಬಡಿತಂತ. ಹೆಣ್ಮಗಳು ಆ ಹೊಟ್ಟಿಗೆ ಹೊಡೆದ ಬಬಲಾದಿ ಅಪ್ಪನ ಪ್ರಸಾದ ಅಂತ ತಿಳ್ಕೊಂಡು ಮನೆಗೆ ಬಂದು ಅಂಬಲಿ ಮಾಡಿ ಬಬಲಾದಿ ಸದಾಶಿವ ಮುತ್ಯಾಗ ಹಿಡಿದ್ಲಂತ. ಅಲ್ಲೇ ಮನ್ಯಾಗ ಕುಂತ ಅಂಬಲಿ ಹಿಡಿದ್ಲಂತ ನೋಡ್ರಿ. ನಮ್ಮ ಬಬಲಾದಿಯವರಿಗೆ ಏನು ಪ್ರೀತಿ ಅಂತಂದ್ರ ತಾಯಿ ಅರ್ಥ ಮಾಡ್ಕೋಬೇಕು, ಶಿವನ ಮುಂದೆ ಹೋದಾಗ ಶಿವನಿಗೆ ಬಿಲ್ವ ಪತ್ರೆ ಪ್ರೀತಿ. ನೀವು ಶಿವನಿಗೆ ಬಿಲ್ವ ಪತ್ರೆಯಿಂದ ಶಿವನನ್ನ ಒಲಿಸ್ಕೊಳ್ಬಹುದು. ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ರ ವಿಷ್ಣು ಅಲಂಕಾರ ಕೊಲಿತಾನ. ನಿಮ್ಮ ಮನೆಗೆ ಏನಾದ್ರೂ ಜಂಗಮರ ಪ್ರಸಾದಕ್ಕೆ ಬಂದ್ರು ಅಂತಂದ್ರ ಜಂಗಮರಿಗೆ ಚಲೋಪಕ್ಕೆ ಪ್ರಸಾದ ಮಾಡಿದ್ರ ಆ ಜಂಗಮರು ಒಳದ್ರ ನಮ್ಮ ಬಬಲಾದಿಯವರಿಗೆ ಎದ್ರ ಮೇಲೆ ಪ್ರೀತಿ ಅಂತಂದ್ರ ಬಡವರ ಅಂಬಲಿ ಮೇಲೆ ಪ್ರೀತಿ ಅನ್ನತಕ್ಕಂಥದ್ದನ್ನ ತಿಳ್ಕೊಬೇಕು. ಬಡವರ ಅಂಬಲಿ ಮೇಲೆ ಜೀವ ಅವ್ರಿಗೆ. ಏನ್ ಅಂಬಲಿ ನೈವೇದ್ಯ ಮಾಡಿ ಹಿಡಿದು ಹಿಂಗ ಕೈ ಮುಗಿದು ಹಿಂಗ ಸರದ್ರ ಹೆಣ್ಮಗಳು ತಾಯಿ ಲಕ್ಷ ಕೊಟ್ಟು ಕೇಳ್ರಿ. 1 ವರ್ಷ ಆಗಿತ್ತು. ಹೆಣ್ಮಗಳಿದ್ದಕ್ಕೆ ಗಂಡನ ಕಳ್ಕೊಂಡು ಎತ್ತಿನ ಬಂಡಿ ಕಟ್ಕೊಂಡು ಬಬಲಾದಿ ಮಠಕ್ಕೆ ಬರ್ತಾಳ. ಬಬಲಾದಿ ಮಠಕ್ಕೆ ಬಂದು ಅಜ್ಜೋರು ಹೊರಗೆ ಬರ್ತಾರ. ಅಜ್ಜೋರ ಪಾದಕ್ಕೆ ಕೂಸಿಡ್ತಾಳ. ಕೂಸಿಟ್ಟ ಕಾಲದೊಳಗೆ ಕೇಳ್ತಾರ ಅಪ್ಪಗಳು ಹೆಂಗ್ ಹಾಡಿದೇವ ಅಂತ ಕೇಳ್ತಾರ ಬಬಲಾದೇವ್ರು. ಹೆಂಗ್ ಹಾಡದ್ನಿ ಅಂದ್ರೆ ಯಪ್ಪ ಲಕ್ಷ ಕೊಟ್ಟು ಕೇಳ್ರಿ, ಮೊನ್ನೆ ನೀವು ನಮ್ಮ ಊರಿಗೆ ಬಂದಿರಿ, ಮಕ್ಕಳ ಕೇಳ್ಬೇಕಂತ ನಿಮ್ ಹತ್ತಕ್ ಬಂದಿರಪ್ಪ, ಇದನ್ನ ನೀವು ಕೊಟ್ಟದೈತ್ರಿ ಅಂತಂದ್ರೆ ಹೆಣ್ಮಗಳು. ಅವ ಬಬಲಾದಿ ಅಜ್ಜ ಅಂದ, ನನ್ ನೀ ಕೇಳೇ ಇಲ್ಲ, ಕೇಳಿಲ್ಲ ಅಂದ್ ಬೆಳಕು ನಿನಗೆ ಹೆಂಗ್ ಕೊಡ್ತಾನ ಅಂದ್ರೆ ಅವ್ರು. ಹೌದಲ್ಲ, ಕೇಳಿದಾಗ ಕೊಡ್ಬೇಕಂದ್ರ ನೀ ಕೇಳೇ ಇಲ್ಲ ನಿನಗೆ ಹೆಂಗ್ ಕೊಡ್ತೀನಿ ಅಂತಂದಾಗ ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು. ಹೆಣ್ಮಕ್ಳು ಹೇಳ್ತಾಳ, ಯಪ್ಪ ನಾ ಏನು ಕೇಳಿಲ್ಲ, ಆದ್ರೂ ನೀವು ಕೊಟ್ಟಿರಿ. ಹೆಂಗ ಕೊಟ್ಟಿರಿ ಅಂತಂದ್ರ ನಿಮ್ಮ ಕುದುರೆ ಹೋಗ್ತಿರ್ತಕ್ಕಂಥ ಕಾಲದೊಳಗೆ ಕುದುರೆ ಕಾಲಾಗಿನ ರೊಜ್ಜು ಸಿಡಿದು ಅದು ಹೊಟ್ಟಿ ಮೇಲೆ ಸಿಡಿದು ಈ ಕೂಸು ಹುಟ್ಟಿತಪ್ಪ ಅಂತಂದ ಹೆಣ್ಮಗಳು ಹೇಳಿರ್ತಕ್ಕಂಥ ಕಾಲದೊಳಗೆ ಬಬಲಾದಿಯ ಚಕ್ರವರ್ತಿ ಸದಾಶಿವಜ್ಜನವರು ಅವ್ರು ಹೇಳಿದ್ ಯಾವಾಗಲೇ ಸುಳ್ಳಾಗ್ಯವನ ತಾಯಿ. ಇತ್ತೀಚೆಗೆ ನಾವು ಮೊಬೈಲ್ ಅನ್ನ ನೋಡ್ತಿದ್ವಿ. ಪರಮ ಪೂಜ್ಯರಾಗಿರತಕ್ಕಂಥ ಚಮಕೇರಿಯ ಶಿವಯ್ಯಜ್ಜನವರು ಸಾಕ್ಷಾತ್ ಅವರ ನುಡದ ಮಾತು ಕಲ್ಲಿನ ಮೇಲೆ ಬರದಂಗದು. ಶಿವಯ್ಯಜ್ಜವ್ರು ಮಾತಾಡ್ಯಾರು ಅಂತಂದ್ರೆ ಮುಂದ ಆ ಮಾತಿಗೆ ಸುಳ್ಳು ಅಂತಕ್ಕಂಥ ಶಬ್ದ ಹಚ್ಚಕ್ಕ ಬರಂಗಿಲ್ಲ. ನಾವು ಬಬಲಾದಿಯ ಚಮಕೇರಿಯ ಅರಭಾವಿಯ ಶಿವಯ್ಯಜ್ಜನವರು ಮಾತನಾಡಿರ್ತಕ್ಕಂಥ ಒಂದು ಮಾತು ಏನಪ್ಪಾ ಅಂತಂದ್ರೆ, ಮಳಿ ಆಗತಾವು ಮಕ್ಕಳ್ರ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಭಕ್ತಿಗೆ ತಕ್ಕಂಗ ಶಕ್ತಿಗೆ ತಕ್ಕಂಗ ಮಳಿ ಆಗ್ತಾವು. ಹೆಂಗ ಮಳಿ ಆಗ್ತಾವು ಅಂತಂದ್ರ ಒಂದ್ ಊರಾಗ ಮಳಿ ಆದ್ರ ಅರ್ಧ ಊರಾಗ ಮಳಿ ಆದ್ರ ಮತ್ತೊಂದ್ ಅರ್ಧ ಊರಾಗ ಮಳಿ ಆಗಂಗಿಲ್ಲ. ಹಂಗ ಮಳಿ ಆಗ್ತಾವು ಅಂತಂದ್ರು ಮಣ್ಣಿನ ತುದಲಬಾಗಿ ಒಳಗ ಆ ಕಡೆ ಮಳಿ ಆದ್ರೆ ಈ ಕಡೆ ಮಳಿ ಆಗಿಲ್ಲ ಅಂತಂದ್ರ ಇದು ಬಬಲಾದಿಯವರ ತಾಕತ್ತು, ಅರಭಾವಿ ಶಿವಯ್ಯಜ್ಜನವರ ತಾಕತ್ತು, ಚಮಕೇರಿ ಶಿವಯ್ಯಜ್ಜನವರ ತಾಕತ್ತು ಅನ್ನತಕ್ಕಂಥ ತಿಳ್ಕೊಬೇಕು. ಸುಳ್ಳಾತೇನ್ರಿ? ಕಲ್ಲಿನ ಮೇಲೆ ಬರದಂಗ ಅವರು ಬಬಲಾದಿಯವರು ಮಾತುಗಳು. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು, ನಾವ್ ಎಷ್ಟು ಭಕ್ತಿಯನ್ನ ಮಾಡ್ತೀವಿ ಅಷ್ಟನ್ನ ಪಡ್ಕೊಳ್ಳೋದಕ್ಕೆ. ಇವತ್ತು ಬಹಳಷ್ಟು ಮಂದಿ ಬಂದು ಹೇಳ್ತಿದ್ರು, ನಮಗ ತ್ರಾಸ, ತೊಂದರೆ, ಸಂಕಟ, ಕಣ್ಣೀರು ಬರಾಕತ್ತವ್ರಪ್ಪ, ಏನ್ ಮಾಡ್ಬೇಕು? ತಾಯಿ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಸಂಕಟ ತಗೊಂಡು ಹೋಗಿ ಮತ್ತೊಬ್ಬರ ಮುಂದೆ ಹೋಗಿ ನಮಗ ಸಂಕಟ ಐತಿ ಅಂತಂದ್ರೆ ಯಾರೂ ಬಂದು ನಮಗ್ ಕಣ್ಣೀರು ಬಳಸಂಗಿಲ್ಲ. ನಮ್ಮವ್ವ
ಅವ್ರು ಏನ್ ಮಾಡ್ತಾರು ಅಂತಂದ್ರೆ ನಿಮ್ಮ ಸಂಕಟದ ಕಥೆಯನ್ನ ಕೇಳಿ, ನಿಮ್ಮ ನೋವಿನ ಕಥೆಯನ್ನ ಕೇಳಿ ಅವರಿಗೆ ಹರ್ಷಿಯಾಗಿ ಕೈ ತಟ್ಟಿ ಚಪ್ಪಾಳಿಯನ್ನ ತಟ್ಟಿ ಆನಂದ ಪಡ್ತಾರ. ನಿಮ್ಮ ನೋವಿತ್ತು, ನಿಮ್ಮ ಸಂಕಟ ಇತ್ತು ಅಂತಂದ್ರೆ ಮತ್ತೊಬ್ಬರು ಮುಂದೆ ಹೇಳಕ್ ಹೋಗ್ಬೇಡ್ರಿ. ಪರಮ ದಯಾನಿಧಿ ರಾಚೋಟೇಶ್ವರ ಶಿವಯೋಗಿಗಳ ಸನ್ನಿಧಾನದೊಳಗೆ ಹೇಳ್ರಿ, ಅವ್ರು ನಿಮ್ಮ ನೋವನ್ನ ಕರಗಿಸ್ತಾರೆ, ನಿಮ್ಮ ನೋವನ್ನು ಮರೆಸ್ತಾರೆ. ಮಹಾತ್ಮರಿಗಂತ ಶಕ್ತಿ. ಹೌದ್ ತಾಯಿ, ಹೌದಲ್ಲ ಇವ? ಮಂದಿಗೆ ಐತನೆ ಶಕ್ತಿ, ಮಹಾತ್ಮರಿಗೈತೆ. ಮಂದಿ ಆದವ್ರು ಏನ್ ನಾವು ಒಂದ್ ದಿವ್ಸ ಮಣ್ಣಾಗವ್ರು, ಒಂದ್ ದಿವ್ಸ ಮಣ್ಣಾಗವ್ರು. ಮಂದಿ ಇದ್ದವ್ರು ಒಂದ್ ದಿವ್ಸ ಮಣ್ಣಾಗವ್ರು. ತಾಯಿ ಅರ್ಥ ಮಾಡ್ಕೊಳ್ಬೇಕು, ಮಹಾತ್ಮರ ಮಣ್ಣಾಗ್ಲಿಲ್ಲ, ಅವ್ರ ಮನಸ್ಸನ್ನ ಆಳಿದ್ರು. ಇವತ್ತಿಗೂ ಸಹಿತ ನಮಗ ಗೊತ್ತು, ಗುರಿ ಪರಿಚಯ ಯಾರನ್ನ ಸಹಿತ ನಾವು ನೋಡಿಲ್ಲ, ಅವ್ರನ್ನ ನೆನೆಸ್ತೀವಿ ಅಂತಂದ್ರೆ ಅವ್ರ ಶಕ್ತಿ ಹೆಂಗಿರಬೇಕು. ಹೌದಲ್ಲ ಇವ? ಮಹಾತ್ಮರೊಳಗಂತ ಶಕ್ತಿ ಐತೆ ಅಂತ ಹೇಳಿ ಕಾಲ ಕಾಲಕ್ಕೆ ತಕ್ಕಾಗಿ ನಮಗೆಲ್ಲವೂ ಸಿಗ್ತಾ ಇದೆ. ಇವತ್ತು ನಾವು ಆರಾಮದೀವಿ, ನೆಮ್ಮದಿ ಇದೀವಿ, ನಮಗ ದುಃಖಗಳೆಲ್ಲವೂ ದೂರ ಆಗ್ತಾವು ಅಂತಂದ್ರ ಅವರ ಗದ್ದಿಗೆ ಒಳಗಂತ ಶಕ್ತಿ ತಿಂತಾಗ್ತಾವ. ತಾಯಿ ಸುಮನ ಆಗ್ತಾವನ್ರಿ? ಸುಮನ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಹಾತ್ಮರ ಶಕ್ತಿ ಅನ್ನತಕ್ಕಂಥದ್ದು ಬಹಳ ದೊಡ್ಡದು. ಅರ್ಥ ಮಾಡ್ಕೊಳ್ಬೇಕು ನಾವು. ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರ ನಾವ ದೇವರಾಗಕ್ಕೆ ಸಾಧ್ಯ ಆಗಂಗಿಲ್ಲವ, ಅವರ ದೇವ್ರು. ಮತ್ತ ನಾವು ಕೆಲವು ಮಂದಿ ಹೇಳ್ತಿರ್ತಾರೆ, ನಾ ದೇವ್ರು, ನಾ ದೇವ್ರು. ನಾ ಯಾ ದೇವ್ರು? ನಾನು ದೇವನಲ್ಲ, ನೀ ದೇವನಲ್ಲ. ಅದನ್ನೇ ಪುಣ್ಯಾತ್ಮ. ಬಹಳಷ್ಟು ಮಂದಿ ಹೇಳ್ತಿರ್ತಾರ, ನನ್ನಿಂದ ಆಗೈತಿ. ಒಬ್ಬಕ್ಕೆ ಹೆಣ್ಮಗಳಿದ್ದತ್ರಿ, ಈ ಶ್ರಾವಣ ಮಾಸ ಬರುತ್ತೆ ಗೊತ್ತೇನಿ, ಇನ್ ನೆಕ್ಸ್ಟ್ ಬರ್ತಾ ನೋಡ್ರಿ, ಏನು ಸಂಭ್ರಮ ಹೆಣ್ಮಕ್ಳದು. ಉಂಡಿ ಮಾಡೋರು ನೀವ, ತಿನ್ನೋರು ನೀವ. ಶ್ರಾವಣ ಮಾಸ ಬರ್ತತ್ತ. ಈ ಶ್ರಾವಣ ಮಾಸ ಬರೋಣ ಒಂದ್ 2-3 ತಿಂಗಳು ಇದ್ದಾಗ ಒಬ್ಬಕ್ಕೆ ಹೆಣ್ಮಗಳೊಂದು ಬೀಜ ತುರುಕಿ ಬಳ್ಳಿ ಹಾಕ್ತಾಳ ನೋಡ್ರಿ. ಎದ್ರ ಬಳ್ಳಿ ಅದು? ಹಾಗಲ ಬಳ್ಳಿ ಅಲ್ಲ, ಇನ್ನೊಂದು ಬರ್ತೈತಿ ನೋಡ್ರಿ, ಪಡವಲಕಾಯಿ. ಅವು ಭಾಳ ವಿಶೇಷ. ಇವ್ ತಿಂದಂಗೆ ಕಾಣಿಸ್ತಾನ ಪಡವಲಕಾಯಿ, ಚಂದ ನಗಲಾಕತ್ತೆ. ಅವು ಪಡವಲಕಾಯಿ ಭಾಳ ವಿಶೇಷ. ಚಂದ ಲಕ್ಷ ಕೊಟ್ಟು ಕೇಳಬೇಕು ನೀವು, ಎಷ್ಟು ವಿಶೇಷ ಅಂತಂದ್ರ ಅವು ಪಡವಲಕಾಯಿ ಒಳಗ ಭಾಳ ವಿಟಮಿನ್ಸ್ ಇರ್ತಾವು. ಅದಕ್ಕಾಗಿ ಮಂದಿ ಅದನ್ನ ತಿನ್ನಬೇಕು. ಕೆಲವರು ಆಧ್ಯಾತ್ಮಿಕ ಶಕ್ತಿನೂ ಪಡವಲಕಾಯಿ ಒಳಗೈತಿ ಅಂತ ಹೇಳ್ತಿರ್ತಾರ, ಶಾಸ್ತ್ರ ಸಮ್ಮತ. ಆ ಹೆಣ್ಮಗಳು ಅಂದ್ರು, ಅವ್ವ ದೇವ್ರು ಎಷ್ಟು ಕೆಟ್ಟದ ನೀವು, ಎಷ್ಟು ಕೆಟ್ಟದ ನೀವು. ಒಂದು ಪಡವಲಕಾಯಿ ಉದ್ದ ಮಾಡ್ಯಾನ, ಒಂದು ಪಡವಲಕಾಯಿ ಸಣ್ಣ ಮಾಡ್ಯಾನ. ದೇವ್ರು ಇರ್ತಾರ ನಾವು. ಆಕೆ ಒಂದೊಳತು, ನಾ ದೇವ್ರ ಆಗಿದ್ದೆ ಅಂದ್ರೆ ಹಿಂಗೆ ಎದಿ ಬರ್ಕೊಳಕತ್ತ ಹೆಣ್ಮಕ್ಳು. ನಾ ದೇವ್ರ ಆಗಿದ್ದೆ ಅಂದ್ರೆ ಮುಟ್ಟಿದ್ದೆಲ್ಲಪ್ಪ ಪಡವಲಕಾಯಿ ಮಾರುದ್ದು ಮಾಡತ್ತಲ್ಲ ಅಂದಳತ್ತೈತಿ. ಅವ್ ಭಗವಂತ ರಾಚೋಟಪ್ಪ ಅಂದತ್ತವ. ಆಗಲ್ ನೀ ಮುಟ್ಟರೆ ಮುಟ್ಟು ಅಂದತ್. ಹೆಣ್ಮಗಳು ನನ್ನ ಪಡವಲಕಾಯಿ ಅಂತ ಗಿಲ್ಡ್ ಪಡವಲಕಾಯಿ ಮಾರುದ, ಮತ್ತೊಂದು ಮಾರುದ್, ಮತ್ತೊಂದು ಮಾರುದ್, ಮತ್ತೊಂದು ಮಾರುದು. ಇವ ಗಿಡದಾಗಿನ ಪಡವಲಕಾಯಿ ಎಲ್ಲ ಮಾರುದು. ಅದು ಹೆಣ್ಮಗಳಿಗೆ ಖುಷಿ ಆತತ್. ಮುಂಜಾನೆ ಎದ್ದು ಬಂದು ಹೊರಸ್ಲಾ ತೊಳೆದು ಕುಂಕುಮ ಅರಿಶಿನ ಹಚ್ತಿರ್ಲಿಲ್ಲ, ಮುಂದೆ ರಂಗೋಲಿ ಹಾಕ್ತಿರಲ್ಲ. ರಂಗೋಲಿ ಹಾಕಿ ಹೊರಸಲಕ್ಕೆ ಅರಿಶಿನ ಹಚ್ಚಬೇಕು ಅಂತ ಹೇಳಿ, ಕುಂಕುಮ ಹಚ್ಚಬೇಕು ಅಂತ ಹೇಳಿ ಮುಂಜಾನೆ ಬಂದು ಹೆಣ್ಮಗಳು ಹಿಂಗ ಹೊರಸಲ ಮುಡ್ತಾಳ. ಹೊರಸಲ ಮಾರುತ್ತ, ಮುಟ್ಟಿದ್ದೆಲ್ಲ ಮಾರುದ ಹೊರಸಲು. ಅದ್ರಾಗ ಒಂದು ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ ಒಂದಿತ್ರಿ. ಏನಾಗಿತ್ತು ಅಂದ್ರೆ ಸ್ವಾದರ ಮಾವ ಅಂತ ತಿಳಿದು ಹೆಣ್ಮಗಳು ಮದುವೆ ಮಾಡಿದ್ರಿವ. ಗಂಡಿದ್ದು 3 ಪೂಟಿತ್ತಿವ ಪಾಪ. ಅದು ಈ ಹೆಣ್ಮಗಳು ಅಂದಳು, ಇದು ಹೊರಸಲಾರೆ ಮುಟ್ಟಿ ಮಾರೋದಾತು. ನಮ್ಮ ಮಾಲಕರ ನೆತ್ತಿ ಮೇಲೆ ಒಂದು ಕೈ ಹಾಕಿಡ್ಬಾರ್ದು, ಒಂದು ಹಾಕಿ. ಹೊರಸಲಿ ಮೇಲೆ ಇಟ್ಟ ದೊಡ್ಡದಲ್ಲ, ಮಾಲಕರ ತೆರಿ ಮೇಲೆ ಕೈ ಇಡಬೇಕು ಅಂತ ಹೇಳಿ ಓಂ ಬುರ್ರ ಬುಸ್ ತೆರಿ ಮೇಲೆ ಕೈ ಇಟ್ಲು. ಅವ್ ರತಿಕ್ ರೋಷನ್ ಗತಿ ಉದ್ದಾದ್ರೆ ಏನಕ್ಕೆ ಖುಷಿ. ಆಕೆ ಹೆಸರು ಮಾರುದು ಮೀನಾಕ್ಷಿ ಅರ್ಪಿಸಿ. ಮತ್ತೆ ಮೀನಾಕ್ಷಕ ಇಲ್ಲಿ ಬಂದ್ರೆ ಬಡಿಗೆ ತಗೊಂಬಂದಿದ್ದಾಳೆ. ಇವ ನೀ ಅಲ್ಲ, ಆಕೆ ಪಂಡ್ರಾಪುರ ಕಡೆ ಗತಿ ಹಾಕ್ತೀನಿ. ನಮ್ಮ ಅವ್ವ ನೀ ಭಾಳ ಚಲೋದ್ರಿ, ನಿಮ್ಮ ಊರಾಗೇನು ಏನು ಮಾರುದ್ರಿ ಮೀನಾಕ್ಷಿ, ಭಾಳ ಫುಲ್ ಫೇಮಸ್. ಅವ್ರ ಹೆಸರಾಗದವ ಅಕ್ಷಿ. ಭಾಳ ಚಂದ ಹೆಸರವ. ಏನ್ ಗೊತ್ತೇನು, ಒಬ್ಬರು ಮನ್ಯಾಗ 4 ಮಂದಿ ಹೆಣ್ಮಕ್ಳು ಹುಟ್ಟಿದ್ರತ್ತ. ಅವ ಹೆಸರು ಇಟ್ಟಿದತ್ತವ. ಮೊದಲನೇದಕ್ಕೆ ಮೀನಾಕ್ಷಿ, 2ನೇದಕ್ಕೆ ಕಾಮಾಕ್ಷಿ, 3ನೇದಕ್ಕೆ ವಿಶಾಲಾಕ್ಷಿ, ಮತ್ತೊಬ್ಬಕ್ಕೆ ದೀಪಾವಳಿ ಪಾಡ್ಯದ ಹುಟ್ಟಿರ್ತಿವ. ಆಕೆಗೆ ಏನಿಟ್ಟದ ಪಟಾಗರ್ಷಿ ಅಂತ ಇಟ್ಟಿದ್ದ. ಅವ ಎಲ್ಲಾರು ಟೈಮ್ ಹೋಗ್ತಿರ. ಅರ್ಥ ಮಾಡ್ಕೊಳ್ಬೇಕು ತಾಯಿ. ಏನ್ ಹೆಣ್ಮಗಳು ಅಂದಳು, ಹಿಂಗ ಮಳೆ ಬರಾಕೈತು, ಮೇವಿಗೆ ಹೋಗಿದ್ರು ಹೊಳೆ ದಂಡಿಗೆ ಮೇವು ಹೋಗಿದಳು. ಮೇವು ಮಾಡ್ಕೊಂಡ್ಳು. ಏನಾಗಂಗಿಲ್ಲ, ನಾನು ಕೂತಾನೆ, ನನ್ನಂತ ದೇವ್ ಕೂತಾನೆ.
ಮೇವು ಹೋಗಿದಳು, ಹೋದು ಕಾಲಕ್ಕೆ ಚಂದಂಗೆ ಮೇವು ಮಾಡ್ಕೊಳ್ಳು, ಧಡಲ್ ಪಡಲ್ ಸಿಡ್ಲು ಬಡಾಕತ್ತು. ಹೆಣ್ಮಗಳು ತಲೆ ಮೇಲೆ ಮೇವು ಇಟ್ಕೊಂಡು ಬರಾಕತ್ತಳು. ಮನಿ ಅರ್ಧ ಕಿಲೋಮೀಟರ್ ದೂರ. ಹಂಗ ಹನಿ ಸಿಡಾಕತ್ತವ ತಲೆಯಾಗ ನೀರು ಹೋಗಿ ನಾ ಅಲ್ಲ ಆಕೆವ ನನಗೇನಾಗಿಲ್ಲ. ಮತ್ತೆ ಹ್ಯಾಕ್ಷನ್ ನಾನು ಶೀನಾಕತ್ತಳು. ಹೆಣ್ಮಗಳು ಅಂದಳು, ಅವ್ವ ಏನು ಕಾಡಾಕೈತೆವ, ಮಾಡಿದ್ಲು ಕೆಲಸ ಆಗೋತು. ಅದೇನಂದ್ರೆ ಅದನ್ನ ಆಳಿಸದ ಅಂಟನ ಅದು ರೇಟ್ ಹಾಕೊಂಡ್ರೆ ಸೋರಲ್ಲ. ಹೆಣ್ಮಗಳು ಅಂದ್ರು, ಇದು ಎಟ್ರ ಕಾಡಾಕತ್ತೈತೆವ ಇದ್ರ ಯವ್ವ ಅಂತೇಳಿ ಹಿಂಗ ಮಾಡಿ ಹಿಂಗ ತೆಗೆದು ಹೋಗಕ್ಕೆ ಹೋದ್ರು ಮೂಗು ನೆಲಕ್ಕೆ ಐತೆವ್ವ. ಮುಟ್ಟಿದ್ದ ಅನ್ನೋದು ಸಣ್ಣವ್ರು ಆಚಟಕ ಮುಟ್ಟಿ ಮೂಗು ನೆಲಕ್ಕೆ ಹಚ್ಚಿ ಹಿಂಗ ಮಾಡೋದು. ಉಕ್ಳಿ ಕಂಬ ಆಗೋದು, ಆಲ್ಗಂಬ ತಂತಿಗೆಲ್ಲ ಹತ್ತದೇವ ಮೂಗೆ ತಲೆ ಕೆಟ್ಟಿತ್ತು. ಹೆಣ್ಮಗಳು ಕರಿಬಿ ಸುಟ್ಕೊಂಡು ಊರ್ ಹನುಮಪ್ಪನ ಗುಡಿಗೆ ಬಂದಳತ್ತಕ್ಕೆಪ್ಪ ತಪ್ಪಾಗೈತಿ ಅಂದಳತ್ತಾಕಿ. ಯಾಕ ಈ ಜಗತ್ತಿನೊಳಗೆ ತಾಯಿ ಅರ್ಥ ಮಾಡ್ಕೊಳ್ಬೇಕು. ಈ ಜಗತ್ತಿನೊಳಗೆ ತನ್ನ ಮುಂದೆ ಉಪ್ಪು ಹಾಕಿರ್ತಕ್ಕಂಥ ಕಾಲದೊಳಗೆ ನಮ್ಮ ತಪ್ಪನ್ನೆಲ್ಲ ಮನ್ನಿಸ್ತಕ್ಕಂಥ ದೊರೆ ಯಾರಾದ್ರೂ ಇದ್ರೆ ಅದು ಪವನ ಸುತ್ತ ಹನುಮಾನ್ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು. ಹನುಮಪ್ಪನ ಶಕ್ತಿ ಬಹಳ ದೊಡ್ಡದು. ಉಪ್ಪು ತಗೊಂಡು ತಪ್ಪು ಕಳೀತಾನ ನಂಬುದು. ನೋಡ್ರಿ ನೀವು ತಂಗಿ ಎದ್ದು ಹೋಗ್ಬೇಡ್ರಿ, ನಂಗೆ ಅಂಜಿಗೆ ಬರ್ತೈತಿ ಕೊಂಡ್ರಿ ಅಂಟ್ರ ಅವ್ರು ಪತ್ರದ ಹೋರಿ ಹೋಗ್ತಾರೆ. ಆಯ್ದು ಹವಾ ಆಯ್ತು ತಾಯಿ ಪತ್ರದ. ಏನಾತ್ರಿ ತಾಯಿ ಹನುಮಪ್ಪನತ್ತಕ್ಕೆ ಹೋಗಿ ಹೆಣ್ಮಗಳು ಅಂದಳು, ಯಪ್ಪ ನನ್ನ ಕಡೆ ತಪ್ಪಾಗೈತಿ, ದಯವಿಟ್ಟು ನನ್ನ ಕ್ಷಮಾ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಳು. ಅವಾಗ ಹನುಮಪ್ಪ ತಥಾಸ್ತು ಅಂದ. ಈ ಜಗತ್ತಿನೊಳಗ ಮನುಷ್ಯನ ಶಕ್ತಿಗಿಂತಲೂ ದೇವನ ಶಕ್ತಿ, ಮಹಾತ್ಮನ ಶಕ್ತಿ ದೊಡ್ಡದೈತಿವ. ನಿನ್ನ ತಪ್ಪಿನ ಅರಿವು ನಿನಗಾಗೈತಿ, ನಿನಗೆ ಚಲೋ ಆಗ್ಲಿ ಸಾಷ್ಟಾಂಗ ಆಶೀರ್ವಾದ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಿದ ಹನುಮಪ್ಪ. ಆಕಿ ಮೂಗು ಸೀದಾತು. ಹೋಗ ಗಂಡನ ಕರ್ಕೊಂಡು ಹೋಗಿದ್ರು. ಅವ ನನ್ನ ಗಂಡ್ರ ಉದ್ದ ಅದು ಗಿಡ್ಡ ಆಗಿತ್ತು. ಅರ್ಥ ಮಾಡ್ಕೊಳ್ಬೇಕು. ಮಹಾತ್ಮರೇ ಮನುಷ್ಯರೇ. ನಾವೇನೋ ಮಾಡ್ತೀವಂದ್ರೆ ಆಗೋದಿಲ್ಲ ತಾಯಿ. ಮಹಾತ್ಮರ ಶಕ್ತಿ ಬಹಳ ದೊಡ್ಡದದ. ಅರ್ಥ ಮಾಡ್ಕೊಳ್ಬೇಕು. ಮಾತಾಡಕ್ ಹೋಗ್ಬೇಡ್ರಿ ಯಾರು. ಅದು ನಮ್ಮನ್ನು ಪರೀಕ್ಷೆ ಮಾಡಕತ್ತದ. ಪರೀಕ್ಷೆ ಒಳಗೆ ಗೆದ್ದು ತೋರಿಸ್ತೀವಿ ಅಂತ ಹೇಳೋಣ. ಅದಕ್ಕೆ ನಾವು ಇವತ್ತು ಮಳೆರಾಯನಿಗೆ ಏನು ಅಂತ ಮದ್ವಿ ಬಂಧನವನ್ನ ಕಿತ್ಕೊಂಡು ಬಂದು ಆತ ಪರಿಪೂರ್ಣ ಸನ್ಯಾಸಿ ಆಗ್ಯಾನ. ಅಂತವ ಐಗಿರಿ ಅಪ್ಪಗೆ ನೀವು ಅವಮಾನ ಮಾಡಿರಿ ಅಂತಕ್ಕಂಥ ಮಾತು ಹೇಳಿದಾಗ ಮತ್ತೆ ಇದಕ್ಕೆ ಪರಿಹಾರ ಏನ್ರಿ ಅಂತ ಕೇಳಿದ್ರು. ಇದಕ್ಕೆ ಪರಿಹಾರ ಏನ್ರಿ ಅಂತ ಕೇಳಿರ್ತಕ್ಕಂಥ ಕಾಲದೊಳಗೆ ಅವ್ರು ಹೇಳ್ತಾರೆ, ಬಹಳ ಸುಂದರವಾಗಿರೋ ಮಾತನ್ನ ಹೇಳ್ತಾರೆ ತಾಯಿ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಮಹಾತ್ಮರೇ ಇದಕ್ಕೆ ಪರಿಹಾರ ಕೊಡಬೇಕು. ಅಪ್ಪೈ ಮುತ್ಯನ ಪೂಜೆ ಆದಾಗ ನಿಮಗೆ ಪರಿಹಾರ ಸಿಗ್ತದೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಅಪ್ಪೈ ಮುತ್ಯನ ಪೂಜೆ ಆಗ್ಲಿ ಅಂತ ಹೇಳಿ ಉಳಿದವರೆಲ್ಲರೂ ಸ್ನಾನ ಕರ್ಕೊಂಡು ಹೋಗ್ತಾರ. ಮುತ್ಯ ಸ್ನಾನ ಮಾಡ್ಕೊಂಡು ಬರ್ತಾನೆವ. ಸ್ನಾನ ಮಾಡ್ಕೊಂಡು ಬಂದು ಮುತ್ಯ ಲಿಂಗ ಪೂಜೆ ಮಾಡಿ ಲಿಂಗದ ಮೇಲೆ ನೀರು ಹಾಕೊಂಡು ಮಜ್ಜನ ಮಾಡ್ತಿರ್ತಕ್ಕಂಥ ಕಾಲದೊಳಗೆ ಇನ್ನೇನು ಪಾದೋದಕವನ್ನು ತೆಗೆದುಕೊಳ್ಬೇಕು ಅಂತಂದಾಗ ಉಳಿದ ಸ್ವಾಮಿಗಳು ಕೇಳ್ತಾರೆ, ನಮಗೂ ಪಾದೋದಕ ಕೊಡ್ರಿ ಅಂತಂದಾಗ ಐಗಳಿ ಅಪ್ಪೈ ಮುತ್ಯ ಹೇಳ್ತಾನ, ತಗೋರಿ ನಿಮ್ಮ ಲಿಂಗವನ್ನು ಗುಂಡಗಡಿ ಒಳಗೆ ಕೈ ಹಾಕ್ರಿ ಅಂತಂದಾಗ ಗುಂಡಗಡಿ ಒಳಗೆ ಕೈ ಹಾಕಿರ್ತಕ್ಕಂಥ ಮರುಕ್ಷಣವೇ ಏನಾಗಿತ್ತು ಅಂತಂದ್ರೆ ಮಾಯವಾದ ಲಿಂಗಗಳ ಮರಳಿ ಬಂದಿದ್ದು ಅನ್ನತಕ್ಕಂಥದ್ದು. ನೋಡ್ರಿ ಅಪ್ಪೈ ಮುತ್ಯ ತಾಕತ್ ಅಂತ ಲಿಂಗಗಳ ಮರಳಿ ಬಂದಾಗ ಆ ಲಿಂಗಗಳನ್ನ ತಾವರೆಲ್ಲರೂ ಸ್ವಾಮಿಗಳು ತಮ್ಮ ಪವಿತ್ರವಾಗಿರುವ ಹಸ್ತದ ಮೇಲೆ ಇಟ್ಟುಕೊಂಡು ಪರಮ ಪೂಜ್ಯರಿಂದ ಪಾದೋದಕವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾದರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ರೀತಿಯಾಗಿ ಲಿಂಗದ ಮಹತ್ವ, ಮಹಾತ್ಮರ ಶಕ್ತಿ ಅನ್ನತಕ್ಕಂಥದ್ದು ಇರೋದ್ರಿಂದ ಕಟ್ಟ ಕಡೆಯ ದಿವಸ